ಕೆಲವು ಸಮಯದಿಂದ ಗುಂಡಿನ ಸದ್ದಿಲ್ಲದೆ ಶಾಂತವಾಗಿದ್ದ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಗುಂಡಿನ ಸದ್ದು ಮೊಳಗಿ ಉಗ್ರರು ನೇರವಾಗಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ಮೆರೆದಿದ್ದು ಸುಮಾರು 25ಕ್ಕೂ ಹೆಚ್ಚು ಪ್ರವಾಸಿಗರು ಉಗ್ರರ ದಾಳಿಗೆ ಸುನೀಗಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂರಕ್ಕೆ ಪ್ರಧಾನಿ ಆಗಿರೋದು ನರೇಂದ್ರ ಮೋದಿ ಅವರು. ಸತ್ಯಾಗ್ರಹ ಮಾಡ್ತಾ ಕೂರಕ್ಕೆ ಗಾಂಧೀಜಿನೂ ಅಲ್ಲ, ಶಾಂತಿ ಅಂತ ಕೂರಕ್ಕೆ ಕರ್ನಾಟಕ ರಾಜ್ಯದ ಈಗಿನ ರಾಜಕಾರಣಿಗಳು ಅಲ್ಲ, ಪ್ರಧಾನಿ ಆಗಿರೋದು ನರೇಂದ್ರ ಮೋದಿ. ಸುಮಾರು ಜನ ಅನ್ಕೊಂಡಿದ್ದಾರೆ ಮೋದಿ ಬಂದ್ಮೇಲೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಮತ್ತೆ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, ಇವೆಲ್ಲ ಮೋದಿ ಸರ್ಕಾರ ಬಂದ್ಮೇಲೆ ಏನು ಡೆವಲಪ್ ಆಗಿಲ್ಲ ಏನು ಅಂತ ಹೇಳಿ ಈ ತರ ಘಟನೆಗಳು ನಡೆದಾಗ ನರೇಂದ್ರ ಮೋದಿ ಅವರು ಯಾವ ತರ ಡಿಸಿಷನ್ ತಗೊಂತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತೇನಂದ್ರೆ ಎಷ್ಟು ದೇಶಗಳು ನರೇಂದ್ರ ಮೋದಿ ಅವ್ರ ಜೊತೆಗೆ ನಾವು ನಿಮ್ ಜೊತೆ ಇದೀವಿ ಅಂತ ಹೇಳಿ ಬಂದ್ರು, ಇವೆಲ್ಲ ಸುಮ್ಮನೆ ಇಲ್ಲೇ ಕುತ್ಕೊಂಡು ಶಾಂತಿ ಗಿಂತಿ ಅಂತ ಹೇಳ್ಕೊಂಡಿದ್ರೆ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ. ಇಂಥ ಸಮಯದಲ್ಲಿ ಯಾವುದೇ ರೀತಿಯಂತಹ ಉಚಿತ ಸೇವೆಗಳು, ಉಚಿತ ಸರ್ಕಾರದ ಉಚಿತ ಸೇವೆಗಳು ಯಾವುದು ಬರಲ್ಲ. ಇಂಥ ಸಮಯದಲ್ಲಿ ಒಂದು ಡಿಸಿಷನ್ ತಗೊಬೇಕಂದ್ರೆ ಅದಕ್ಕೊಂದು ನಾಲೆಡ್ಜ್ ಇರಬೇಕು, ಮತ್ತೆ ಒಳ್ಳೆ ರೀತಿಯಾದಂತಹ ಮನಸ್ಥಿತಿ ಬೇಕು. ಅದು ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ ಆಗಿರೋದು. ಮಧ್ಯಾಹ್ನ ಸುಮಾರು 3 ಗಂಟೆ ಸುಮಾರು ಪಹಲ್ಗಾಮ್ಗೆ ಪ್ರವಾಸಿ ತಾಣಕ್ಕೆ ಬಂದು ಉಗ್ರರು ಮೊದಲು ಪ್ರವಾಸಿಗರನ್ನೆಲ್ಲ ಮಾತಾಡಿಸ್ತಾರೆ. ಬಳಿಕ ಅವರ ಧರ್ಮವನ್ನು ತಿಳಿದುಕೊಂಡು ದಾಳಿ ಮಾಡಲು ಆರಂಭಿಸ್ತಾರೆ. ಇಬ್ಬರು ಸ್ಥಳೀಯರು ಸೇರಿ ಒಟ್ಟು 8 ಜನ ಉಗ್ರರು ಮತ್ತು AK-47 ಗನ್ ಬಳಸಿ ಓಪನ್ ಫೈರ್ ಮಾಡ್ತಾರೆ. ಆ ಉಗ್ರಗಾಮಿಗರು ಪಹಲ್ಗಾಮಿಗೆ ಬಂದಿದ್ದೇ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಫಸ್ಟ್ ಅವರು ಆ ಪ್ರವಾಸಿ ತಾಣಕ್ಕೆ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹಿಂದೂಗಳ ನೀವು ಮುಸ್ಲಿಮ ಎಂದು ಚೆಕ್ ಮಾಡಕ್ ಶುರು ಮಾಡ್ತಾರೆ. ಎಲ್ಲ ಸಮವಸ್ತ್ರಗಳನ್ನು ಬಿಚ್ಚಿಸಿ ಧರ್ಮವನ್ನು ಚೆಕ್ ಮಾಡ್ತಾರೆ. ಧರ್ಮವನ್ನು ಚೆಕ್ ಮಾಡಿದ ಬಳಿಕ ಓಪನ್ ಫೈರ್ ಮಾಡಿ ಅವ್ರ ಮೇಲೆಲ್ಲ ಹಿಂದೂಗಳಾಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆಲ್ಲ ಗುಂಡಿನ ಸುರಿಮಳೆ ಸುರ್ತಾರೆ. ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಇಬ್ಬರು ಕನ್ನಡಿಗರು ಸೇರಿದಂತೆ 25ಕ್ಕೂ ಹೆಚ್ಚು ಪ್ರವಾಸಿಗರು ಜೀವ ಕಳೆದುಕೊಳ್ತಾರೆ. ಈ ಪ್ರತೀಕಾರ ತೀರಿಸಿಕೊಳ್ಳೋಕ್ಕೋಸ್ಕರ ನಮ್ಮ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಅಂತ ಹೇಳಿ ಒಂದು ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಆ ಉಗ್ರಗಾಮಿಗಳು, ಆ ದೇಶದ ಉಗ್ರಗಾಮಿಗಳು ಎಲ್ಲೆಲ್ಲಿ ತಯಾರು ಮಾಡ್ತಿದ್ರು ಮತ್ತೆ ಉಗ್ರಗಾಮಿಗಳನ್ನ ಎಲ್ಲೆಲ್ಲಿ ಇದ್ದಿದ್ರು, ಅವ್ರ ಫ್ಯಾಮಿಲಿ ಎಲ್ಲಿದೆ ಅದನ್ನೆಲ್ಲ ನೋಡ್ಕೊಂಡು ಆ ಏರಿಯಾದಲ್ಲಿ ಮಾತ್ರ ಪಾಕಿಸ್ತಾನ ಯಾವುದೇ ರೀತಿಯಾದ ಹಾನಿ ಆಗ್ತಿರೋದು ಆ ಉಗ್ರಗಾಮಿಗಳನ್ನ ಸದೆ ಬಡಿಯೋಕ್ಕೋಸ್ಕರ ಇದನ್ ಮೇಲೆ ಫೈರ್ ಮಾಡಿದ್ದಾರೆ ಮತ್ತೆ ಎಲ್ಲದನ್ನ ಸುಟ್ಟು ಭಸ್ಮ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಇದೇ ತರದ ಅಪ್ಡೇಟ್ಸ್ ಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇದೇ ತರದ ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ.